ಸರಿ, CJI ಪೀಠದ ಕಡೆಗೆ ತೀರ್ಪು ಯಾಕೋ ನನಗೆ ಸರಿಯಾಗಲಿಲ್ಲ ಅನ್ನೋ ಕಾರಣಕ್ಕೆ ಶೂ ಎಸ್ತಬಿಟ್ರು ಅಂತ ಇದೆಯಲ್ಲ, ಏನಕ್ಕೆ ಶುರುವಾದಂಥ ವಿಚಾರ ಇದು? ಕೇಸ್ ಏನಿದು ಅಂತ ನೋಡಿದಾಗ ಪ್ರತಿಯೊಂದು ಕ್ರಿಯೆಗೂ ಅದಕ್ಕೆ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಅಂತೇಳಿ ನ್ಯೂಟನ್ನ ಥರ್ಡ್ ಲಾ, ಅದು ಮೂರನೇ ನಿಯಮ ಅದು ಹೇಳುತ್ತೆ. ಆದರೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿಯೊಂದು ಕ್ರಿಯೆಗೂ ಅತಿಯಾದಂಥ ಪ್ರತಿಕ್ರಿಯೆ ಆಗ್ತಾ ಇದೆ. ಇಲ್ಲಿ ಅತಿಯಾದಂಥ ಪ್ರತಿಕ್ರಿಯೆಗಳು, ಅತಿಯಾದಂಥ ತಿರುಚುವಿಕೆಗಳು, ಏನೋ ವೈರಲ್ ಆಗಬೇಕು, ಕಂಟೆಂಟ್ ತುಂಬ ಜನಗಳನ್ನು ರೀಚ್ ಆಗಬೇಕು, ಒಂದಷ್ಟು ಲೈಕ್ಸ್ ಬರಬೇಕು, ಕಮೆಂಟ್ ಬರಬೇಕು, ವ್ಯೂಸ್ ಬರಬೇಕು ಅನ್ನೋ ಕಾರಣಕ್ಕೆ ಏನಂದ್ರದೇ ನಡೀತಾ ಇದೆಯಾ ಇಲ್ಲಿ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂಥ ಅಹಿತಕರ ಘಟನೆಗೂ ಕೂಡ ಇದೇ ಸೋಷಿಯಲ್ ಮೀಡಿಯಾ ಕಾರಣ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಮೀಡಿಯಾದಲ್ಲಿ CJI ಗವಾಯಿ ಅವರ ಹೇಳಿಕೆಯನ್ನು ತಪ್ಪಾಗಿ ನಿರೂಪಿಸಲಾಗಿದೆ. ಅಲ್ಲಿ ಗವಾಯಿ ಅವರು ಹೇಳಿದ್ದೇ ಬೇರೆ, ಅಲ್ಲಿ ಬಂದಿರೋದೇ ಬೇರೆ, ಅದನ್ನು ತಿರುಚಿರೋದೇ ಬೇರೆ ರೀತಿಲಿ ಅಂತ ಹೇಳಿ ಒಂದು ವಿಷ್ಣು ವಿಗ್ರಹವನ್ನು ಬದಲಾಯಿಸುವಂಥ ಬಗ್ಗೆ CJI ಹೇಳಿಕೆಯನ್ನು ತಪ್ಪಾಗಿ ನಿರೂಪಿಸಿರುವುದು, ತಪ್ಪಾಗಿ ಬಿಂಬಿಸಿರುವುದೇ ಇಡೀ ಘಟನೆ ಕಾರಣ ಅಂತ. ವಿವಾದ ಏನು ಅಂತ ನೋಡಿದ್ರೆ ನೋಡಿ, ಮಧ್ಯಪ್ರದೇಶದ ಖಜುರಾಹೋದಲ್ಲಿ ಜವರಿ ಅಂದರೆ ವಾಮನ ದೇವಸ್ಥಾನ ಇದೆ. ಈ ದೇಗುಲದಲ್ಲಿ 7 ಅಡಿ ಎತ್ತರದ ಭಗ್ನಗೊಂಡಂಥ ವಿಷ್ಣುವಿನ ಪ್ರತಿಮೆ ಕೂಡ ಇಲ್ಲೇ ಇದೆ. ಮೊಘಲರ ಆಕ್ರಮಣದ ಸಮಯದಲ್ಲಿ ಈ ವಿಗ್ರಹದ ತಲೆ ಕಡಿದುಬಿಟ್ಟಿರ್ತಾರೆ ಅವರು, ಶಿರಶ್ಛೇದನ ಆಯಿತು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ದೇಗುಲದಲ್ಲಿ ವಿಷ್ಣುವಿನ ವಿಗ್ರಹ ಹಾಗೇನೇ ಇದೆ. ಈ ಧ್ವಂಸಗೊಂಡಂಥ ವಿಗ್ರಹವನ್ನು ಮತ್ತೆ ಸ್ಥಾಪಿಸಬೇಕು ಅಂತ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಲಾಗಿತ್ತು. ಸೆಪ್ಟೆಂಬರ್ 16ರಂದು ಈ ಅರ್ಜಿ ವಿಚಾರಣೆ ಮಾಡಿದ್ರು CJI. ಈ ಅರ್ಜಿಯನ್ನು ವಜಾ ಕೂಡ ಮಾಡಿದರು. ಅರ್ಜಿ ವಜಾಗೊಳಿಸಬೇಕಾದ್ರೆ ಸನಾತನ ಧರ್ಮವನ್ನೇ ಅವಮಾನ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅದಕ್ಕೆ ತಿರುಚಲಾಗಿತ್ತು. ಈ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು ಕಿಡಿಗೇಡಿಗಳು. ಇದರ ಪರಿಣಾಮ ಇವತ್ತು ನನ್ನ ಧರ್ಮಕ್ಕಾಗ್ತಿರ್ತಕ್ಕಂಥ ಅನ್ಯಾಯ ನಾನು ಸಹಿಸಲ್ಲ ಅಂತ ಹೇಳಿ ವಕೀಲ ಕಿಶೋರ್ ರಾಕೇಶ್ CJI ಪೀಠದ ಮೇಲೆ ಶೂ ಎಸ್ತಿದ್ದಿತ್ತು.